ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಪ್ಪ ವಿಡಿಯೋ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ಹೇಗಿರುತ್ತೆ ನೋಡೋಣ. ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗೋಣ ಅನ್ಕೊಂಡಿದ್ದೀನಿ. ನೋಡೋಣ ಆಗುತ್ತಾ ಇಲ್ವಾ ನೋಡೋಣ. ಬನ್ನಿ ಹೋಗ್ತಾ ಇದ್ದೀವಿ. ಇವಾಗ ನಾನು ಮತ್ತು ನನ್ನ ಚಿನ್ನಿ ಇಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮ ಚಿನ್ನಿಗೆ ಬೇರೆ ರಜಾ ಇತ್ತಲ್ಲ, ಹೋಗಿದ್ದು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಹಾಗೆ ಇಬ್ಬರು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಗಾಡೀಲಿ ನಾವು. ಹಾಗೆ ಪೆಟ್ರೋಲ್ ಬೇರೆ ಖಾಲಿಯಾಗಿತ್ತು ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸೋಕ್ಕೆ ಬಂದ್ವಿ. ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡಬೇಕು. ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ಎಲ್ಲ ಪ್ಲೇಸ್ ಎಲ್ಲ ಚೆನ್ನಾಗೈತೆ ನೋಡಿ, ಗುಡ್ಡ ಥರ ಎಲ್ಲ. ಬನ್ನಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಿ 3 ದಿನದಿಂದ ಬರೀ ಮಳೆ ಇತ್ತು. ಸದ್ಯಕ್ಕೆ ಸ್ವಲ್ಪ ಬಿಸಿಲು ಬಂದೈತೆ ನೋಡಿ, ಬಿಸಿಲು ಹೊಡಿತಾ ಐತೆ. ಹೋಗ್ತಾ ಇದ್ದೀವಿ. ಆಲ್ರೆಡಿ ನಿಮಗೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪಕ್ಕೆ ಹೋಗಿರೋ ವಿಡಿಯೋ ಹಾಕಿದ್ದೀನಿ. ಇನ್ನೂ ಒಂದ್ಸಲ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತೇನು ಅಷ್ಟೇನು ಜನ ಇರಲಿಲ್ಲ ಸದ್ಯಕ್ಕೆ. ಆಲ್ರೆಡಿ ಎಲ್ಲ ಬಂದು ಹೋಗಿದ್ರು ಅನಿಸುತ್ತೆ. ಅಷ್ಟೇನು ಜನ ಇರಲಿಲ್ಲ. ಆಲ್ರೆಡಿ ಈಗ ಸದ್ಯಕ್ಕೆ ಮಳೆ ಬೇರೆ ಅಲ್ವಾ, ಅದರಿಂದ ಜಾಸ್ತಿ ಜನನೂ ಬಂದಿಲ್ಲ ನೋಡಿ. ಸ್ವಲ್ಪ ಜನನೇ ಬಂದಿದ್ದು. ಹೋಗ್ತಾ ಇದ್ದೀವಿ ಒಳಗಡೆ. ಬಸಪ್ಪ ಇತ್ತು ಇಲ್ಲೇ ನೋಡಿ. ಅಲ್ಲೂ ಕೈ ಮುಕ್ಕೊಂಡು ಸಣ್ಣ ಮಾಡಿಕೊಂಡು ಒಳಗಡೆ ಹೋಗಿ ಅಲ್ಲೂ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ನಾವು. ಅಲ್ಲೆಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಚಿನ್ನಿಬ್ರು. ಇಲ್ಲೂ ಏನೋ ರೆಡಿ ಮಾಡ್ತಾ ಇದ್ದಾರೆ, ಇನ್ನು ಏನು ಅಂತ ಗೊತ್ತಿಲ್ಲ ನನಗೂ. ಒಂಥರ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ನೋಡಿ. ಇಲ್ಲಿ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ. ಊಟಕ್ಕೆ ಚಿತ್ರಾನ್ನ ಕೊಟ್ಟಿದ್ದರು. ಚಿತ್ರಾನ್ನ ಅಂತೂ ತುಂಬ ಸಖತ್ತಾಗಿತ್ತು. ಅಲ್ಲಿಂದ ಚಿತ್ರಾನ್ನ ತಿಂದ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಹೋಗೋಣ ಅಂದ್ಬಿಟ್ಟು. ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಫೀಲ್ ಸಿಗುತ್ತೆ ಕೂತ್ಕೊಂಡು ಹೋದರೆ ಸ್ವಲ್ಪ ಹೊತ್ತು. ಅದಕ್ಕೆ ಇಲ್ಲೇ ಮಾತಾಡ್ತಾ ಕೂತಿದ್ದೀವಿ ನಾನು ಮತ್ತು ನಮ್ಮ ಚಿನ್ನಿ ಇಬ್ಬರೂ. ಹಾಗೆ ಸ್ವಲ್ಪ ಜನ ಬರ್ತಾಯಿದ್ರು. ಆವಾಗ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಹೋಗಬೇಕಾದ್ರೆ ನನ್ನ ಚಿನ್ನಿ ಟೀ ತೊಗೊಂಡ್ರು, ನಾನು ಐಸ್ ಕ್ರೀಮ್ ತೊಗೊಂಡೆ. ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ನಮ್ಮ ಚಿನ್ನಿ ಟೀ ತೊಗೊಂಡ್ರು. ಅಲ್ಲಿಂದ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಾವು ಕರಿಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಗಲೇ ಹೇಳಿದ್ನಲ್ಲ ಹೋದ ಬ್ಲಾಗಲ್ಲಿ ಶ್ರೀರಂಗಪಟ್ಟಣದ ಹತ್ರ ಐತೆ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಂತೂ ಪ್ಲೇಸ್ ಅಂತೂ ತುಂಬ ಚೆನ್ನಾಗೈತೆ ನೋಡಿ. ಹೋಗಬೇಕಾದ್ರೆ ಯಾವ ಥರ ಐತೆ ಅಂತ. ಇನ್ನು ಅಲ್ಲಿ ಹತ್ರಕ್ಕೆ ಹೋದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ತಾನೇ ಜಸ್ಟು ಬಂದ್ವಿ. ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಒಳಗಡೆಗೆ ನೋಡಿ. ದೇವಸ್ಥಾನ ಅಂತೂ ಒಳಗಡೆ ತುಂಬ ದೊಡ್ಡದಾಗೈತೆ, ಚೆನ್ನಾಗೈತೆ ಒಳಗಡೆ ವೀಡಿಯೋ ಮಾಡಬೇಡಿ ಅಂದರು. ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ಇದು ದೇವಸ್ಥಾನದಲ್ಲೇ ಒಂಥರ ಸ್ಟೇಜ್ ಥರ ಎಲ್ಲ ಐತೆ ಒಳಗಡೆ. ಚೆನ್ನಾಗೈತೆ ದೇವಸ್ಥಾನ ಅಂತೂ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ ನೋಡಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗೈತೆ ಒಳಗಡೆ ಹಗ್ಲಾಗಿ. ನಾನು ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ. ಒಳಗಡೆ ದೇವ್ರದ್ದು ವೀಡಿಯೋ ಮಾಡಬೇಡಿ ಅಂದರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಹೋಗ್ತಾ ಇದ್ದೀನಿ. ದೇವಸ್ಥಾನದಿಂದ ಈಚೆ ಬಂದೆ. ದೇವಸ್ಥಾನದ ಹಿಂದೆಗಡೆ ಪ್ಲೇಸ್ ಅಂತೂ ಚೆನ್ನಾಗೈತೆ ಅಂತಿದ್ರು. ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಹಿಂದೆಗಡೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆಯಿಂದ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಅಯ್ಯಪ್ಪ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಆದರೂ ಸ್ವಲ್ಪ ಭಯ, ಕೆಳಗಡೆ ಎಲ್ಲೂ ಬಿದ್ದುಬಿಡ್ತೀವೇನೋ ಅಂತ. ಸ್ವಲ್ಪ ಹುಷಾರಾಗಿರಬೇಕು ಅಂಥ ಪ್ಲೇಸ್ಗೆಲ್ಲ ಹೋದ್ಮೇಲೆ. ಹಾಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ವೀಡಿಯೋ ಮಾಡಿಕೊಂಡು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡಿಸ್ಕೊತಾ ಇದ್ವಿ. ಬೇರೆಯವ್ರು ಯಾರೋ ಇದ್ದರು ಅಲ್ಲಿ, ಅವ್ರ ಕೈಲಿ ವೀಡಿಯೋ ಮಾಡಿಸ್ಕೊತಾ ಇದ್ದೀವಿ ನಾನು ಮತ್ತು ನಮ್ಮ ಚಿನ್ನಿ ಇಬ್ಬರೂ ನೋಡಿ. ಹಾಗೆ ಒಂದೆರಡು ರೀಲ್ಸು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಚಿನ್ನಿ ಇಬ್ಬರು ಮಾತಾಡಿಕೊಂಡು ನೋಡಿ. ಇಲ್ಲೆಲ್ಲ ದೇವ್ರದ್ದು ಎಲ್ಲ ಎಷ್ಟು ಚೆನ್ನಾಗಿತ್ತು. ಹಿಂದೆಗಡೆ ದೇವಸ್ಥಾನದ ಹಿಂದೆಗಡೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೇ ಪಾರ್ಕ್ ಥರ ಎಲ್ಲ ಐತೆ. ಹೋಗೋಣ ಒಳಗಡೆ ಅಂತ ಹೋಗ್ತಾ ಇದ್ದೀವಿ. 10 ರೂಪಾಯಿ ತೊಗೋತಾರೆ ಒಬ್ರಿಗೆ. ಹಾಗೆ ನಾವು ಚುರುಮುರಿ ಬೇಳೆ ತೊಗೊಂಡಿದ್ವಿ. ಒಳಗಡೆ ಹೋಗಬೇಡಿ ಅಂದರು. ಅಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ ಎಲ್ಲ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಇದಿಟ್ಟಿದ್ದಾರೆ.
ಇತ್ತು ಗಾಲಿ ಜಾರ್ಗುಪ್ಪೆ ಎಲ್ಲ ಚೆನ್ನಾಗಿತ್ತು. ಆದರೂ ನೋಡಿ ನೋಡಿಕೊಂಡು ಚೆನ್ನಾಗಿ ತಿರುಗಾಡಿಕೊಂಡು ಎಂಜಾಯ್ ಅಂತೂ ಚೆನ್ನಾಗಿ ಮಾಡಿದ್ವಿ. ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ನೋಡಿ ಯಾವ ಥರ ಐತೆ ಅಂತ ಪ್ಲೇಸ್ ಅಂತೂ ತುಂಬ ಚೆನ್ನಾಗೈತೆ. ಅಲ್ಲಿಗೆ ಹೋದ್ಮೇಲೆ ಟೈಮ್ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಟೈಮ್ ಆಯ್ತಲ್ಲಪ್ಪ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಚಿನ್ನಿಬ್ರು. ನೋಡಿ ಇಲ್ಲೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ ದೇವಸ್ಥಾನಕ್ಕೆ ಬಂದರೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿ ಕೋತಿಗಳೆಲ್ಲ ಇದ್ದಾವೆ. ಹೋಗ್ತಾ ಇದ್ದೀವಿ. ಏನಾಯ್ತು ಇಲ್ಲೇ ಹೋಗಬೇಕಾದ್ರೆ ನೀರೆಲ್ಲ ಇದೆ ಕಾವಲಿ ಥರ. ನೋಡಿ ಹೋಗ್ತಾ ಇದ್ದೀವಿ. ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನೋಡಿ ಸ್ವಲ್ಪ ಮಳೆ ಬರೋ ಥರ ಆಗುತ್ತೆ, ಬಿಸಿಲು ಬರುತ್ತೆ. ನೋಡಿ ಹೋಗ್ತಾ ಇದ್ದೀವಿ ಹೋಗೋಣ ಅಂದ್ಬಿಟ್ಟು. ನೋಡಿ ಮಳೆ ಬಂದಿರೋದಕ್ಕೆ ಚಿಕ್ಕ ಚಿಕ್ಕ ಕಾವಲಿ ಎಲ್ಲ ಫುಲ್ ತುಂಬೋಗಿದೆ. ಇನ್ನೊಂದು ಸ್ವಲ್ಪ ಮೇಲೆ ಬಂದರೆ ಈಚೆಗೆ ನೀರು ಬರುತ್ತೆ. ನೋಡಿ ಎಷ್ಟು ತುಂಬಿದೆ ಅಂತ ಕಾವಲಿ ಎಲ್ಲ. ಚಿಕ್ಕ ಚಿಕ್ಕ ಕಾವಲಿ ಇವೆಲ್ಲ. ನೋಡಿ ನೀರೆಲ್ಲ ಎಷ್ಟು ತುಂಬೋಗಿದೆ ಅಂತ. ಊರತ್ರ ಬಂದ್ವಿ. ಇದು ನಮ್ಮೂರ ಕೆರೆ ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತೈತೆ ಅಂತ. ಆ ನೀರು ಶಬ್ದ ಕೇಳೋಕ್ಕೆ ಒಂಥರ ಚೆಂದ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ. ಈ ಸೈಡೆಲ್ಲ ಇದೇ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಅಲ್ಲೂ ಸ್ವಲ್ಪ ಹೊತ್ತು ನೋಡಿಕೊಂಡು. ಕೆರೆ ಅಂತೂ ತುಂಬಿದೆ ನೀರು. ಇದು ನಮ್ಮೂರ ನಡಗದೇಶ್ವರ ದೇವಸ್ಥಾನ. ಕಟ್ತಾ ಇದ್ದಾರೆ, ಇನ್ನು ಹೊಡೆದಾಕ್ಬಿಟ್ಟಿದ್ರು, ಕಟ್ತಾ ಇದ್ದಾರೆ. ಮನೆ ಹತ್ರ ಬಂದ್ವಿ ನಾವು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಎಲ್ಲರಿಗೂ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.